टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಟ್ಟಾರೆ ರಾಜ್ಯಾದ್ಯಂತ ಈ ಥರದ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇರೋದ್ರ ಬಗ್ಗೆ ವರದಿ ಆಗ್ತಾ ಇದೆ. ಇನ್ನು ಧಾರವಾಡದಲ್ಲಿ ರಣಮಳೆಗೆ ಪ್ರವಾಹ ಪರಿಸ್ಥಿತಿನೇ ಉಂಟಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಬೆಣ್ಣೆಹಳ್ಳ. ಯಮನೂರ ಬಳಿ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ನವಲಗುಂದ ತಾಲೂಕಿನ ಯಮನೂರ ಗ್ರಾಮ, ಇಲ್ಲಿ ಮನೆಗಳಿಗೆ ನೀರು ನುಗ್ಗಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ನದಿ ಪಾತ್ರದಲ್ಲಿ ಎಚ್ಚರದಿಂದ ಇರಿ ಅಂತ ಹೇಳಿ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಸುತ್ತಮುತ್ತಲ ಜನರಿಗೆ ಜಿಲ್ಲಾಡಳಿತ ಕೊಟ್ಟಿರುವಂತಹ ಸೂಚನೆ ಇದು. ನೋಡಿ ಅಲ್ಲಿ ಬೆಣ್ಣೆಹಳ್ಳ ಹೇಗೆ ಉಕ್ಕಿ ಹರಿತಾ ಇದೆ ಅಂತ. ಜನವಸತಿ ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ಪಕ್ಕದಲ್ಲಿರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಗ್ರೌಂಡ್ ಫ್ಲೋರ್ನಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿ ಜನ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದಂಥ ದುಸ್ಥಿತಿ. ಮನೆಯಲ್ಲಿರುವಂಥ ನೀರನ್ನು ಹೊರಗೆ ಹಾಕೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಜಾನುವಾರುಗಳೆಲ್ಲರೂ ಕೂಡ ಪರಿತಪಿಸ್ತಾ ಇದ್ದಾರೆ. ಇನ್ನು ಭಾರಿ ಮಳೆಗೆ ಬೆಣ್ಣೆಹಳ್ಳ ಏನು ಉಕ್ಕಿ ಹರಿತಾ ಇದೆ. ಇದರಿಂದ ಯಾವಗಲ್ ಗ್ರಾಮದ ಬಳಿಯೂ ಕೂಡ ಒಂದು ಸೇತುವೆ ಜಲಾವೃತವಾಗ್ಬಿಟ್ಟಿದೆ. ಗದಗದ ರೋಣ ತಾಲೂಕಿನ ಯಾವಗಲ್ ಗ್ರಾಮ, ಇಲ್ಲಿ ನರಗುಂದ ಮತ್ತು ರೋಣ ಸಂಪರ್ಕ ಮಾಡುವಂತಹ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣ ಬಂದ್ ಆಗಿದೆ. ಬೆಣ್ಣೆಹಳ್ಳದ ಸುತ್ತಮುತ್ತಲಿನ ಪ್ರವಾಹದ ಆತಂಕದಲ್ಲಿ ಈಗ ಜನ ಜೀವನ ನಡೆಸುವಂತಹ ಒಂದು ಪರಿಸ್ಥಿತಿಲಿದ್ದಾರೆ. ಗ್ರಾಮಸ್ಥರಿಗೆ ಹಳ್ಳದ ಹತ್ತಿರ ಹೋಗಬೇಡಿ ಅನ್ನುವಂಥದ್ರ ಬಗ್ಗೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜಿಲ್ಲಾಡಳಿತದಿಂದ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇರೋದ್ರಿಂದಾಗಿ ಆಗಿರುವಂತಹ ಅವಾಂತರ. ಯಾಕಂದರೆ ಈ ಭಾಗದಲ್ಲಿ ಮಳೆಯ ಆರ್ಭಟ ಕೂಡ ಜೋರಾಗಿದೆ. ಗದಗದ ರೋಣ ತಾಲೂಕಿನ ಯಾವಗಲ್ ಗ್ರಾಮದ ಪರಿಸ್ಥಿತಿ ಇದು. ಈ ಬಾರಿಯ ಮಾನ್ಸೂನ್ ತುಂಬ ಜೋರಾಗೇ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಜನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮುನ್ಸೂಚನೆಯನ್ನು ಕೊಟ್ಟಿರುವಂಥ ಜಿಲ್ಲಾಡಳಿತ. ಯಾರು ಈ ಭಾಗಗಳಿಗೆ, ಈ ಪ್ರದೇಶಗಳಿಗೆ ಹೋಗಬೇಡಿ. ನೀರಿನ ಪ್ರಮಾಣ, ನೀರಿನ ಹರಿವು ಜೋರಾಗಿದೆ. ನೋಡಿ, ಗದಗ ಮತ್ತು ಧಾರವಾಡ ಎರಡೂ ಭಾಗಗಳಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ರಿ.